ನಮಸ್ಕಾರ. 2026 ಹತ್ರ ಬರ್ತಾ ಇದೆ. ಜನ್ಮಸಂಖ್ಯೆ 4 ಇರೋರಿಗೆ ಈ ವರ್ಷ ಹೊಸತನ ಮತ್ತು ಒಂದು ಭದ್ರವಾದ ಬುನಾದಿಯ ಒಂದು ಅದ್ಭುತ ಕಾಂಬಿನೇಷನ್ ತರಲಿದೆ. ಹಾಗಾದರೆ ಏನನ್ನು ನಿರೀಕ್ಷಿಸಬಹುದು? ಬನ್ನಿ, ನಿಮ್ಮ ಯಶಸ್ಸಿನ ವೈಯಕ್ತಿಕ ನೀಲನಕ್ಷೆಯನ್ನ ಒಟ್ಟಿಗೆ ತೆರೆದು ನೋಡೋಣ. ಒಂದು ವೇಳೆ ನಿಮ್ಮ ಜನ್ಮದಿನಾಂಕ 4, 13, 22 ಅಥವಾ 31 ಆಗಿದ್ರೆ, ಈ ಮಾಹಿತಿ ಇದೆಯಲ್ಲ, ಇದು ಮುಂಬರುವ ವರ್ಷಕ್ಕೆ ನಿಮ್ಮ ಪರ್ಸನಲ್ ಗೈಡ್ ಇದ್ದ ಹಾಗೆ. ನಿಮಗಾಗಿ ಏನೆಲ್ಲ ಕಾದಿಲೆ ಅಂತ ತಿಳಿಯೋಕೆ ರೆಡಿಯಾಗಿ ಬನ್ನಿ. 2026ರ ಶಕ್ತಿಯೊಳಗೆ ಧುಮುಕೋಣ. ಇದು ಸುಮ್ಮನೆ ಒಂದು ಮಾಮೂಲಿ ವರ್ಷ ಅಲ್ಲ. ಇದು ನಿಮ್ಮಲ್ಲಿರೋ ಆ ಒಂದು ಇನೋವೇಟಿವ್ ಗುಣ, ಸೃಷ್ಟಿಯ ಒಂದು ಪವರ್ಫುಲ್ ಶಕ್ತಿಯನ್ನ ಭೇಟಿಯಾಗೋ ಸಮಯ. ಈ ನೀಲನಕ್ಷೆ ಆ ಒಂದು ಕಾಂಬಿನೇಷನ್ ಅನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. 2026ರಲ್ಲಿ ನಿಮ್ಮ ಯಶಸ್ಸಿನ ಕಟ್ಟಡ ಕಟ್ಟೋಕೆ ಶುರು ಮಾಡೋ ಮುಂಚೆ ನಾವು ಯಾವ ಸಾಮಗ್ರಿಗಳ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಬನ್ನಿ, ಸಂಖ್ಯೆ 4ರ ಮೂಲ ತತ್ವವನ್ನ ಆಳವಾಗಿ ನೋಡೋಣ. ಯಾಕಂದ್ರೆ ಅದೇ ಮುಂದೆ ಬರುವ ಎಲ್ಲದಕ್ಕೂ ಅಡಿಪಾಯ. ಸಂಖ್ಯೆ 4 ಇದು ರಾಹುವಿನ ಆಳ್ವಿಕೆಯಲ್ಲಿ ಬರುತ್ತೆ. ರಾಹು ಅಂದ್ರೆ ಬ್ರಹ್ಮಾಂಡದ ಇನ್ನೋವೇಟರ್. ಈ ಶಕ್ತಿಯನ್ನ ಒಂದು ಪ್ರತಿಭೆಯ ಕಿಡಿತರ ಯೋಚನೆ ಮಾಡಿ. ಅಂದ್ರೆ ವೇಗ, ವಿಭಿನ್ನ ಮತ್ತು ಟೆಕ್ನಾಲಜಿ ಕಡೆ ಒಂದು ನ್ಯಾಚುರಲ್ ಆದ ಸೆಳೆತ. ಇದು ಹೊಗೆ ಇದ್ದಾಗೆ, ತುಂಬಾನೇ ಶಕ್ತಿಯುತ, ಎಲ್ಲ ಕಡೆ ಹರಡುತ್ತೆ. ಆದ್ರೆ ಹಿಡಿಯೋಕೆ ಕಷ್ಟ. ಹಿಡಿಯೋಕೆ ಆಗ್ದ ಈ ಶಕ್ತಿಯೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಆದ್ರೆ ಒಂದ್ ನಿಮಿಷ, ಎಲ್ಲಾ 4ರ ವ್ಯಕ್ತಿಗಳು ಒಂದೇ ರೀತಿ ಇರಲ್ಲ. ಹುಟ್ಟಿದ ದಿನಾಂಕ ಇದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಯುನೀಕ್ ಟಚ್ ಕೊಡುತ್ತೆ. ಈ ಸಣ್ಣ ಸಣ್ಣ ವ್ಯತ್ಯಾಸಗಳು ನಿಮ್ಮ ಶಕ್ತಿ ಮತ್ತು ಸವಾಲುಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ಬನ್ನಿ. ಓಕೆ, ಇದನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ನಿಮ್ಮ ಜನ್ಮದಿನಾಂಕ 4 ಆಗಿದ್ರೆ ನೀವು ಹುಟ್ಟಿನಿಂದಲೇ ಸ್ಟ್ರಾಟಜಿಸ್ಟ್. ಆದ್ರೆ ಸ್ವಲ್ಪ ಮುಂಡುತನದ ಬಗ್ಗೆ ಹುಷಾರಾಗಿರಬೇಕು. 13ನೇ ತಾರೀಖು ಹುಟ್ಟಿದವರಿಗೆ ಸೃಜನಾತ್ಮಕವಾಗಿ ಸಮಸ್ಯೆ ಬಗೆಹರಿಸೋ ವರವಿದೆ. ಆದ್ರೆ ತಮ್ಮ ಮೇಲಿನ ನಂಬಿಕೆ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಇನ್ನು 22ನೇ ತಾರೀಕಿನವರು ಇವರು ಮಾಸ್ಟರ್ ಬಿಲ್ಡರ್ಸ್. ಆದ್ರೆ ಜವಾಬ್ದಾರಿಯ ಒತ್ತಡ ಕೆಲವೊಮ್ಮೆ ಜಾಸ್ತಿ ಆಗ್ಬೋದು. ಕೊನೆಯದಾಗಿ 31ನೇ ತಾರೀಖು ಹುಟ್ಟಿದ ಸ್ವತಂತ್ರ ಚಿಂತಕರಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋ ಹಠವೇ ದೊಡ್ಡ ಸವಾಲಾಗ್ಬೋದು. ಆಯ್ತು, ಈಗ ದೊಡ್ಡ ಚಿತ್ರಣವನ್ನ ನೋಡೋಣ. 2026ನೇ ವರ್ಷದ ಶಕ್ತಿ ಇದು ಹೊಸ ಆರಂಭಗಳ ವರ್ಷ. ಪ್ರತಿಯೊಬ್ಬರಿಗೂ ಫ್ರೆಶ್ ಆದ ಅವಕಾಶಗಳ ಒಂದು ಅಲೆಯನ್ನ ತರಲಿದೆ. ಇದು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ನೋಡಿ, 2026ರ ಅಂಕಿಗಳನ್ನ ಕೂಡಿದಾಗ ಅಂದ್ರೆ 2+0+2+6 ನಮ್ಗೆ ಸಿಗೋದು 1. ಇದರರ್ಥ ನಾವು ಯೂನಿವರ್ಸಲ್ ವರ್ಷ 1ಕ್ಕೆ ಕಾಲಿಡ್ತಿದ್ದೀವಿ. ಇದನ್ನ ಸೂರ್ಯ ಆಳ್ತಾನೆ. ಇದು ತುಂಬಾನೇ ಪವರ್ಫುಲ್, ಒಂದು ರೀತಿ ರೀಚಾರ್ಜ್ ಮಾಡುವಂತಹ ಶಕ್ತಿ. ಇದು ನಮ್ಮ ಜೀವನದಲ್ಲಿ ಹೊಸ ಅಡಿಪಾಯಗಳನ್ನ ಮತ್ತು ಒಂದು ಕಂಪ್ಲೀಟ್ ಹೊಸ ಸೈಕಲ್ನ ಆರಂಭವನ್ನ ಸೂಚಿಸುತ್ತೆ. ಹಾಗಾದ್ರೆ ಈ 2 ಶಕ್ತಿಗಳು ಹೇಗೆ ಒಂದಾಗುತ್ತೆ? ಒಂದು ಕಡೆ ರಾಹುವಿನ ಅಸಾಂಪ್ರದಾಯಿಕ ಮಿಂಚಿನ ವೇಗದ ಶಕ್ತಿ, ಇನ್ನೊಂದು ಕಡೆ ಸೂರ್ಯನ ಸ್ಥಿರ ನಾಯಕತ್ವದ ಶಕ್ತಿ. ಇದನ್ನ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಹೊಸ ಇನ್ನೋವೇಟಿವ್ ಸ್ಟಾರ್ಟ್ಅಪ್ ಒಂದು ದೊಡ್ಡ ಹೆಸರುವಾಸಿ ಕಂಪನಿ ಜೊತೆ ವಿಲೀನವಾದ ಹಾಗೆ. 2026ರಲ್ಲಿ ಈ ಒಂದು ಕಾಂಬಿನೇಷನ್ ನಿಮ್ಮ ಹೊಸ ಆಲೋಚನೆಗಳನ್ನ ಒಂದು ಗಟ್ಟಿಯಾದ ಅಡಿಪಾಯದ ಮೇಲೆ ಕಟ್ಟೋಕೆ ಅವಕಾಶ ಮಾಡಿಕೊಡುತ್ತೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇದೆಲ್ಲ ನಿಮ್ಮ ಕೆರಿಯರ್ ಮತ್ತು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇಲ್ಲಿದೆ ನೋಡಿ, 2026ರ ವಿವರವಾದ ಮುನ್ನೋಟ. 2026ರಲ್ಲಿ ನಿಮ್ಮ ನ್ಯಾಚುರಲ್ ಟ್ಯಾಲೆಂಟ್ಸ್ ಇದೆಯಲ್ಲ, ಅದು ಟೆಕ್ನಾಲಜಿ ಮತ್ತೆ ಕ್ರಿಯೇಟಿವ್ ಫೀಲ್ಡ್ಗಳಲ್ಲಿ ಅರಳಲಿದೆ. ಐಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿನಿಮಾ, ಮಾರ್ಕೆಟಿಂಗ್, ಡಿಸೈನ್ ಈ ಕ್ಷೇತ್ರಗಳಲ್ಲಿ ರಾಹುವಿನ ಪ್ರೇರಣೆಯಿಂದ ನಿಮ್ಮ ಹೊಸ ಆಲೋಚನೆಗಳು ನಿಮಗೆ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ತಂದುಕೊಡಲಿದೆ. ಆದ್ರೆ ಅಷ್ಟೇ ಅಲ್ಲ, ನಿಮ್ಮಲ್ಲಿರೋ ಆ ಒಂದು ವ್ಯವಸ್ಥಿತ ಸ್ವಭಾವ, ಕಮ್ಯುನಿಕೇಷನ್ ಮತ್ತು ಸೇಲ್ಸ್, ಡೇಟಾ ಅನಾಲಿಸಿಸ್, ಬ್ಯಾಂಕಿಂಗ್ ಅಥವಾ ಸರ್ಕಾರಿ ಆಡಳಿತದಂತಹ ಕ್ಷೇತ್ರಗಳಲ್ಲೂ ಯಶಸ್ಸು ತರಲಿದೆ. ಎಲ್ಲಿ ಶಿಸ್ತು ಮತ್ತು ಒಂದು ಸ್ಟ್ರಕ್ಚರ್ಗೆ ಬೆಲೆ ಇರುತ್ತೋ ಅಲ್ಲಿ ಗೆಲ್ಲೋಕೆ ನಿಮ್ಗೆ ದೊಡ್ಡ ಸಾಮರ್ಥ್ಯ ಇದೆ. ಈಗ ಒಂದು ಪ್ರಮುಖ ಎಚ್ಚರಿಕೆ, ಇದು ಸಂವಹನದ ಬಗ್ಗೆ. 2026ರಲ್ಲಿ ನಿಮ್ಮ ಮಾತುಗಳಿಗೆ ದೊಡ್ಡ ಶಕ್ತಿ ಇರುತ್ತೆ. ಕಠೋರವಾದ ಮಾತುಗಳು ಇಲ್ಲದ ಜಾಗದಲ್ಲೂ ಶತ್ರುಗಳನ್ನ ಸೃಷ್ಟಿಸಬಹುದು. ಅನಗತ್ಯ ಸಂಘರ್ಷಗಳನ್ನ ತಪ್ಪಿಸೋಕೆ, ಅದರಲ್ಲೂ ಸಹೋದ್ಯೋಗಿಗಳು ಮತ್ತು ಕುಟುಂಬದವರ ಜೊತೆ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿರೋದನ್ನ ಕಲಿಯಿರಿ. 2026ರಲ್ಲಿ ನೀವು ಕೆಲವು ವಿಷಯಗಳಲ್ಲಿ ತುಂಬಾನೇ ಜಾಗರೂಕರಾಗಿರಬೇಕು. ಆಫೀಸ್ ಪಾಲಿಟಿಕ್ಸ್, ಗಾಸಿಪ್ ಮತ್ತು ಬೇರೆಯವರ ಬಗ್ಗೆ ಮಾತಾಡೋದ್ರಿಂದ ದೂರ ಇರಿ.
ಈ ತರಹದ ನೆಗೆಟಿವ್ ಎನರ್ಜಿ ನಿಮಗೆ ಗೊತ್ತಿಲ್ಲದ ಹಾಗೆ ಸೀಕ್ರೆಟ್ ಶತ್ರುಗಳನ್ನು ಮತ್ತು ಅನಗತ್ಯ ಸಮಸ್ಯೆಗಳನ್ನು ಆಕರ್ಷಿಸಬಹುದು. ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ಈ ಡ್ರಾಮಾಗಳಿಂದ ದೂರವಿರಿ. ಇನ್ನು ಹೂಡಿಕೆ ಮಾಡುವರಿಗೆ ಇಲ್ಲೊಂದು ಸಲಹೆ: ಹುಷಾರಾಗಿರಿ. ರಾಹುವಿನ ಪ್ರಭಾವ ದುರಾಸೆಯನ್ನ ಹೆಚ್ಚಿಸಬಹುದು. ಇದು ನಿಮ್ಮನ್ನ ಅತಿಯಾದ ರಿಸ್ಕ್ ತಗೊಳ್ಳೋಕೆ ಪ್ರೇರೇಪಿಸಬಹುದು. ಷೇರ್ ಮಾರುಕಟ್ಟೆಯಲ್ಲಿ ಲಾಭ ಕಂಡ ತಕ್ಷಣ ಅದನ್ನ ಬುಕ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಸಿಗಬಹುದು ಅಂತ ಕಾಯಬೇಡಿ. ಯಾಕಂದ್ರೆ 2026ರಲ್ಲಿ ದುರಾಸೆ ನೇರವಾಗಿ ನಷ್ಟಕ್ಕೆ ದಾರಿ ಮಾಡ್ಕೊಡ್ಬಹುದು. ಸರಿ, ನಿಮ್ಹತ್ರ ಈಗ ನೀಲನಕ್ಷೆ ಇದೆ. ಈಗ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಬೇಕಾದ ಟೂಲ್ಸ್ ಬಗ್ಗೆ ಮಾತಾಡೋಣ. ಇಲ್ಲಿದೆ ನೋಡಿ, 2026ರಲ್ಲಿ ಯಶಸ್ಸಿಗೆ ನಿಮ್ಮ ಟೂಲ್ ಕಿಟ್. ಇದರಲ್ಲಿ ಪ್ರಾಕ್ಟಿಕಲ್ ಸಲಹೆಗಳು ಮತ್ತು ನಿಮಗೆ ಅನುಕೂಲಕರವಾದ ಅಂಶಗಳಿವೆ. 2026ಕ್ಕೆ ನಿಮ್ಮ ಶುಭ ಅಂಶಗಳು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಸುತ್ತ ಬೂದು, ತಿಳಿನೀಲಿ ಮತ್ತು ಬಿಳಿ ಬಣ್ಣಗಳನ್ನ ಹೆಚ್ಚಾಗಿ ಬಳಸಿ. ನಿಮ್ಮ ಲಕ್ಕಿ ನಂಬರ್ಸ್ 5 ಮತ್ತು 6. ಮತ್ತೆ ಮುಖ್ಯವಾದ ಕೆಲ್ಸಗಳನ್ನ ಪ್ಲಾನ್ ಮಾಡುವಾಗ ನಿಮ್ಮ ಶಕ್ತಿಯನ್ನ ನೈಋತ್ಯ ಮತ್ತು ಉತ್ತರ ದಿಕ್ಕುಗಳ ಕಡೆಗೆ ಕೇಂದ್ರೀಕರಿಸಿ. ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚಿಸ್ಬೇಕಾ? ಇಲ್ಲಿದೆ ಒಂದು ಸಿಂಪಲ್ ವಾರದ ಪರಿಹಾರ. ಬುಧವಾರದ ದಿನ ಧಾನ್ಯಗಳನ್ನ ನೆನೆಸಿ, ನಂತರ ಅವನ್ನ ಪಕ್ಷಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ತಿನ್ನಿಸಿ. ಈ ಒಂದು ದಾನದ ಕ್ರಿಯೆ ನಿಮ್ಮ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡಿ ಪಾಸಿಟಿವ್ ರಿಸಲ್ಟ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. 2026ರಲ್ಲಿ ಈ ಒಂದು ಪವರ್ಫುಲ್ ಅಭ್ಯಾಸವನ್ನ ರೂಢಿಸಿಕೊಳ್ಳಿ. ಮಾತಾಡೋಕೆ ಮುಂಚೆ ಕೇವಲ 2 ಸೆಕೆಂಡ್ ಪಾಸ್ ಮಾಡಿ. ಈ ಸಣ್ಣ ಗ್ಯಾಪ್ ನಿಮ್ಮ ಮಾತುಗಳನ್ನ ಒಮ್ಮೆ ಯೋಚನೆ ಮಾಡೋಕೆ ಟೈಮ್ ಕೊಡುತ್ತೆ ಮತ್ತು ನಾವು ಮೊದಲೇ ಹೇಳಿದಾಗೆ ಎಷ್ಟೋ ಜಗಳಗಳನ್ನ ತಡಿಬೋದು. ಇದು ಸಣ್ಣ ಬದಲಾವಣೆ ಅನ್ಸಿದ್ರೂ ದೊಡ್ಡ ಫಲಿತಾಂಶಗಳನ್ನ ತರಲಿದೆ. ಕೊನೆಯದಾಗಿ 2026ರ ನಿಮ್ಮ ಪ್ಲಾನ್ನ ಮುಖ್ಯ ಅಂಶಗಳನ್ನ ಒಟ್ಟುಗೂಡಿಸೋಣ. ಇಲ್ಲಿವೆ ನೀವು ನೆನಪಿಡಬೇಕಾದ ಪ್ರಮುಖ ವಿಷಯಗಳು. 2026ರಲ್ಲಿ ಯಶಸ್ಸು ಗಳಿಸೋಕೆ ಈ 3 ನಿಮ್ಮ ಕೀಲಿಕೈಗಳು. 1. ನಿಮ್ಮ ವ್ಯವಸ್ಥಿತ ಯೋಜನೆ ಮತ್ತು ಸೃಜನಶೀಲ ಚಿಂತನೆಯ ಆ ಒಂದು ಯುನೀಕ್ ಕಾಂಬಿನೇಷನ್ ಇದೆಯಲ್ಲ, ಅದನ್ನ ಬಳಸಿ. 2. ನಿಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸಿ. ಅದು ನಿಮ್ಮ ಸಾಧನವಾಗ್ಲಿ, ಅಸ್ತ್ರ ಅಲ್ಲ. ಮತ್ತು 3. ಮೋಟಿವೇಷನ್ಗಿಂತ ಹೆಚ್ಚಾಗಿ ಡಿಸಿಪ್ಲಿನ್ ಮೇಲೆ ಗಮನ ಹರಿಸಿ. ಅದೇ ನಿಮಗೆ ಸ್ಥಿರವಾದ ಪ್ರಗತಿಯನ್ನ ತಂದ್ಕೊಡುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನ ಬಿಡ್ತೀನಿ. ನಿಮ್ಮ ವರ್ಷದ ಶಿಲ್ಪಿಯಾಗಿ ಈ ನೀಲನಕ್ಷೆ ಕೈಯಲ್ಲಿರುವಾಗ ನೀವು ಮೊದಲು ಏನನ್ನು ಕಟ್ಟುತ್ತೀರಿ? ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಅದನ್ನ ಜ್ಞಾನದಿಂದ ಬಳಸಿ.